ನಾವೀಗ ಇದ್ದೇವೆ ಶ್ರೀ ಮಂಗಳಾದೇವಿ ದೇವಸ್ಥಾನದ ಎದುರು ಭಾಗದಲ್ಲಿ. ಈ ದೇವಸ್ಥಾನವು ಕರ್ನಾಟಕದ ಪ್ರಮುಖ ಬಂದರು ನಗರವಾದ ಮಂಗಳೂರು ನಗರಕ್ಕೆ ತನ್ನ ಹೆಸರು ನೀಡಿದ ದೇವಸ್ಥಾನವಾಗಿದೆ. ಈ ದೇವಸ್ಥಾನವು ಸುಮಾರು 9ನೇ ಶತಮಾನದಷ್ಟು ಹಳೆಯದಾಗಿದೆ. ಈ ದೇವಸ್ಥಾನವನ್ನು ತುಳುನಾಡನ್ನು ಆಳುತ್ತಿದ್ದ ಆಲುಪ ವಂಶದ ಕುಂದವರ್ಮ ಈ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದನು. ಈ ಪ್ರದೇಶಕ್ಕೆ ಮಂಗಳೂರು ಎಂಬ ಹೆಸರು ಬರಲು ಇಲ್ಲಿ ನೆಲೆಸಿರುವ ಆದಿದೇವತೆ ಶ್ರೀ ಮಂಗಳಾದೇವಿಯೇ ಕಾರಣ. ಈ ದೇವಾಲಯದಲ್ಲಿ ಮುಖ್ಯವಾಗಿ ನವರಾತ್ರಿಯ ಸಮಯದಲ್ಲಿ ಪ್ರತಿದಿನ 9 ರೂಪಗಳಲ್ಲಿ ನವದುರ್ಗಿಯರನ್ನು ಅಲಂಕರಿಸಿ ಪೂಜಿಸಲಾಗುತ್ತದೆ. ಇಲ್ಲಿನ ಪ್ರಮುಖ ವಿಶಿಷ್ಟತೆ ಎಂದರೆ ವಿವಾಹವಾಗದ ಕನ್ಯೆಯರು ಮತ್ತು ಪುರುಷರು ದೇವಿಯ ಸನ್ನಿಧಿಯಲ್ಲಿ ಸ್ವಯಂವರ ಪಾರ್ವತಿ ವ್ರತ ಪೂಜೆಯನ್ನು ನೆರವೇರಿಸಿದರೆ ಅವರಿಗೆ ಯೋಗ್ಯ ವರವಧು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಮಾಡುವ ಪ್ರಮುಖ ಪೂಜಾ ಸೇವೆಗಳು ಕುಂಕುಮಾರ್ಚನೆ, ದುರ್ಗಾ ನಮಸ್ಕಾರ, ಪುಷ್ಪಾಂಜಲಿ, ಹೂವಿನ ಪೂಜೆ, ಅಲಂಕಾರ ಪೂಜೆ, ಕಾರ್ತಿಕ ಪೂಜೆ, ಅಪ್ಪದ ಪೂಜೆ, ಬೆಳ್ಳಿ ಪಲ್ಲಕ್ಕಿ ಪೂಜೆ. ಯಾರಾದರೂ ಮಂಗಳೂರಿಗೆ ಬರುವವರಿದ್ದರೆ ಈ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ನೀಡಿ ಹಾಗೂ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ.